ಪರಪ್ಪನ ಅಗ್ರಹಾರದಲ್ಲಿ ಜೈಲಲ್ಲಿರುವ ದರ್ಶನ್ಗೆ ಅಸೌಖ್ಯ ಕಾಡ್ತಾ ಇದೆಯಂತೆ. ಚಳಿ ಜ್ವರ ಜಾಸ್ತಿ ಆಗಿದೆಯಂತೆ. ಆಮೇಲೆ ಇವತ್ತು ಸಾಧು ಕೋಕಿಲ ಅವರು ಕೂಡ ಬಂದಿದ್ದರು ಅವರನ್ನು ಭೇಟಿ ಆಗೋದಕ್ಕೆ. ಅದೆಲ್ಲ ಏನಾಯಿತು ಅದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಮೂರು ದಿನದಿಂದ ಕಾಟೇರಣಿಗೆ ಕಾಡ್ತಿದೆಯಾ ಜ್ವರ? ಪರಪ್ಪನ ಅಗ್ರಹಾರದ ಆಸ್ಪತ್ರೆಯಲ್ಲೇ ಚಿಕಿತ್ಸೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಡೆವಿಲ್ ಗ್ಯಾಂಗ್ ಜೈಲು ಸೇರಿ ಬರೋಬ್ಬರಿ 1 ತಿಂಗಳು ಕಳೆದಿದೆ. 31 ದಿನಗಳಿಂದ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿರುವ ದರ್ಶನ್ಗೆ ಈಗ ಜ್ವರ ಕಾಡ್ತಿದೆಯಂತೆ. 3 ದಿನಗಳಿಂದ ಕಂಬಿ ಹಿಂದೆ ಚಳಿ ಜ್ವರದಿಂದ ಬಳಲುತ್ತಿದ್ದಾರಂತೆ. ಹೌದು, ದಾಸನಿಗೆ ಕಳೆದ 3 ದಿನಗಳಿಂದ ಜ್ವರ ಕಾಡುತ್ತಿದ್ದು ಜೈಲಿನ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ನೀಡಲಾಗ್ತಿದೆಯಂತೆ. ಕೊಲೆ ಸಾರಥಿಗೆ ಚಳಿ ಜ್ವರ. ದರ್ಶನ್ಗೆ ಈ ಬಾರಿ ಏಕಾಏಕಿ ಆರೋಗ್ಯ ಹದಗೆಡಲು ಕಾರಣ ಏನು ಅಂತ ನೋಡೋದಾದ್ರೆ, ರಾಜ್ಯದಲ್ಲಿ ವಾತಾವರಣ ನಿರಂತರವಾಗಿ ಬದಲಾಗ್ತಾ ಇದೆ. ಎಸಿ ರೂಮ್ನಲ್ಲಿ ಇರ್ತಿದ್ದ ದರ್ಶನ್ ತಿಂಗಳಾದರೂ ಜೈಲಿನ ವಾತಾವರಣಕ್ಕೆ ಒಗ್ಗಿಕೊಂಡಿಲ್ಲ. ಆದ್ರಿಂದ ದಿನದಿಂದ ನಿರಂತರ ಜ್ವರದಿಂದ ಒದ್ದಾಡ್ತಿದ್ದಾರೆ. ಅದೇ ಕಾರಣಕ್ಕೆ ದರ್ಶನ್ ಬ್ಯಾರಕ್ ಬಳಿಯಲ್ಲೇ ಇರೋ ಜೈಲು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಆದ್ರೂ ಇಂದು ಬೆಳಿಗ್ಗೆ ದರ್ಶನ್ಗೆ ಚಳಿ ಜ್ವರ ಬಂದಿತ್ತಂತೆ. ದರ್ಶನ್ ಭೇಟಿಗೆ ಬಂದಿದ್ದ ಸಾಧು ಕೋಕಿಲಾಗೆ ನಿರಾಸೆಯಾಗಿದೆ. ವಾರಕ್ಕೆ 2 ಬಾರಿ ಮಾತ್ರ ಭೇಟಿಗೆ ಅವಕಾಶವಿರೋದ್ರಿಂದ ಗುರುವಾರ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೊತೆ ಭೇಟಿ ಮಾಡ್ತೇನೆ ಎಂದು ಹೇಳಿದ್ರು. ಗುರುವಾರ ಅವ್ರ ಫ್ಯಾಮಿಲಿಯವರೆಲ್ಲ ಬರ್ತಾರೆ, ನಾವು ಒಟ್ಟಿಗೆ ಬರಬೇಕು. ಏನು ಮಾಡೋಕ್ಕಾಗಲ್ಲ. ಈಗ ನಾನು ಮಾಡಿದ್ರೆ ಮಿಕ್ದವ್ರು ಬರೋರು ಯಾರಿಗೂ ಸಿಗೋದಿಲ್ಲ, ಅವಕಾಶ ಸಿಗಲ್ಲ. ಗುರುವಾರ ಇದೇ ಸಮಯಕ್ಕೆ ಮತ್ತೆ ಅದೇ ಅವ್ರ ಕುಟುಂಬ ಜೊತೆ ಹೋಗ್ತೀರಾ ಸರ್? ಹೌದು, ಗುರುವಾರ ಹಂಗಂತಲ್ಲ, ಒಂದು ಯಾರು ಬರ್ತಾರೋ ನೋಡಿಕೊಂಡು ಅವ್ರ ಜೊತೆ ಬಂದ. ಹೊರಗಡೆ ಐಷಾರಾಮಿ ಜೀವನ ನಡೆಸುತ್ತಿದ್ದ ದರ್ಶನ್ ಇದೀಗ ಜೈಲಿನಲ್ಲಿ ಕಂಬಿ ಎಣಿಸುತ್ತಿದ್ದಾರೆ. ಇದರ ಮಧ್ಯೆ ಅನಾರೋಗ್ಯ ಸಮಸ್ಯೆ ಎದುರಾಗಿದ್ದು ಜೈಲಿನ ಆಸ್ಪತ್ರೆಯಲ್ಲೇ ಸಾಮಾನ್ಯ ಕೈದಿಗಳಂತೆ ಚಿಕಿತ್ಸೆ ನೀಡಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಮೇಲೆ ರೇಣುಕಾಸ್ವಾಮಿ ಇದ್ನಲ್ಲ, ಅಂದರೆ ಯಾರ ಕೊಲೆ ಆಯಿತು, ಆತನ ಮೊಬೈಲ್ ರಿಟ್ರೀವ್ ಆಗಿದೆ. ಆತನ ಮೊಬೈಲ್ನಲ್ಲಿದ್ದಂಥ ಮಾಹಿತಿಗಳು ರಿಟ್ರೀವ್ ಆಗಿದೆ. ಮತ್ತು ಆತ ಪವಿತ್ರ ಗೌಡಗೆ ಏನು ಸಂದೇಶ ಕಳಿಸಿದ್ದ, ಪವಿತ್ರ ಗೌಡ ಏನು ಸಂದೇಶ ಕಳಿಸಿದ್ಲು, ಅದು ಲಭ್ಯವಾಗಿದೆ. ಜೊತೆಗೆ ಒಂದು ಮಾಹಿತಿ ಇತ್ತಲ್ಲ, ಅವನು ಅಭಿಮಾನಿ ಅಲ್ಲ. ಹೌದು, ಅಭಿಮಾನಿ. ನಿಜ ನೋಡಿದರೆ ಆತ ಅಭಿಮಾನಿ. ಆತ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರ ಮದುವೆ ಚೆನ್ನಾಗಿರಲಿ, ಈಕೆ ಪವಿತ್ರ ಗೌಡ ಎಂಟ್ರಿ ಕೊಡೋದು ಬೇಡ ಅಂತೇಳಿ ಪ್ರಯತ್ನ ಪಡ್ತಾ ಇದ್ದಂತೆ. ಅದರ ಬಗೆಗಿನ ಮಾಹಿತಿಗಳು ಮತ್ತು ಆತ ಏನೆಲ್ಲ ಈ ಪವಿತ್ರ ಗೌಡಗೆ ಮೆಸೇಜ್ ಆಗ್ತಾ ಇದ್ದ ಫೇಸ್ಬುಕ್ಕಲ್ಲಿ ಅಥವಾ ಬೇರೆ ಇದರಲ್ಲಿ, ಅದೆಲ್ಲವೂ ಕೂಡ ಮಾಹಿತಿ ಸಿಕ್ಕಿದೆ. ಇಡೀ ದತ್ತಾಂಶವನ್ನು ಪೊಲೀಸರು ಸಂಗ್ರಹಿಸಿದ್ದಾರೆ. ಮಹತ್ವದ ಮಾಹಿತಿ ಲಭ್ಯವಾಗಿದೆ. ಏನದು ನೋಡಿ ಸ್ಟೋರಿ. ಪೊಲೀಸರಿಂದ ರೇಣುಕಾಸ್ವಾಮಿ ಮೊಬೈಲ್ ರಿಟ್ರೀವ್. ಪವಿತ್ರ ಗೌಡ ರೇಣುಕಾ ಮಾತುಕತೆ ಸಿಕ್ತು, ಪುರಾವೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ದಿನಕ್ಕೊಂದು ತಿರುವು ಸಿಕ್ಕಿದೆ. ಹಾಗೆಯೇ ಇದೀಗ ಪ್ರಕರಣದ A1 ಆರೋಪಿ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮೊಬೈಲ್ನಿಂದ ಏನೆಲ್ಲ ಅಶ್ಲೀಲ ಸಂದೇಶಗಳು ರವಾನೆ ಆಗಿದೆ ಎನ್ನುವ ದತ್ತಾಂಶವನ್ನ ಪೊಲೀಸರು ಸಂಗ್ರಹಿಸಿದ್ದಾರೆ ಎನ್ನುವ ಸ್ಫೋಟಕ ಮಾಹಿತಿಯೊಂದು ಲಭ್ಯವಾಗಿದೆ. ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶ ಕಳುಹಿಸಿದ್ದಾರೆ ಎಂಬ ಕಾರಣಕ್ಕೆ ರೇಣುಕಾಸ್ವಾಮಿಯ ಭೀಕರ ಹತ್ಯೆಯಾಗಿತ್ತು. ಹೀಗಾಗಿ ಪೊಲೀಸರು ರೇಣುಕಾಸ್ವಾಮಿ ಮೊಬೈಲ್ ಪತ್ತೆ ಹಚ್ಚಲು ಮುಂದಾಗಿದ್ರು. ಇದೀಗ ಅವರ ಫೋನ್ನಿಂದ ಪವಿತ್ರ ಗೌಡಗೆ ರವಾನೆಯಾಗಿರುವ ಅಶ್ಲೀಲ ಸಂದೇಶಗಳ ದತ್ತಾಂಶವನ್ನ ಪೊಲೀಸರು ಸಂಗ್ರಹಿಸಿದ್ದಾರೆ ಎನ್ನಲಾಗಿದೆ. ರೇಣುಕಾಸ್ವಾಮಿ ಪತ್ನಿ ಹೆಸರಲ್ಲಿತ್ತು 1 ಸಿಮ್. ರೇಣುಕಾಸ್ವಾಮಿ ಬಳಸುತ್ತಿದ್ದಂತಹ 2 ಫೋನ್ ನಂಬರ್ಗಳ ಪೈಕಿ ಒಂದು ನಂಬರ್ ಪತ್ನಿ ಹೆಸರಲ್ಲಿ ಖರೀದಿ ಮಾಡಿದ್ರು. ಆ ನಂಬರ್ ಅನ್ನ ಸರ್ವಿಸ್ ಪ್ರೊವೈಡಿಂಗ್ ಕಂಪನಿಗೆ ಕಳುಹಿಸಿ
2 ಫೋನ್ ನಂಬರ್ನ ನಕಲಿ ಸಿಮ್ ಕಾರ್ಡ್ ಖರೀದಿಸಿದಂತಹ ಪೊಲೀಸರು ಆತನ ಸಾಮಾಜಿಕ ಜಾಲತಾಣ ಖಾತೆಗಳ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಅಷ್ಟೇ ಅಲ್ಲದೆ ರೇಣುಕಾಸ್ವಾಮಿ ಬಳಸುತ್ತಿದ್ದಂತಹ ಸಾಮಾಜಿಕ ಖಾತೆಗಳಿಗೆ ಪ್ರವೇಶಿಸಿರುವಂತಹ ಪೊಲೀಸರು ಸಿಇಎನ್ ಠಾಣೆಯ ತಜ್ಞರ ಸಹಾಯದಿಂದ ಅದರಲ್ಲಿ ಇದ್ದಂತಹ ದತ್ತಾಂಶವನ್ನು ಕಲೆ ಹಾಕಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಂದರೆ ಆತನ ಮೊಬೈಲ್ ಕಾಣೆಯಾಗಿತ್ತು, ನೀರಿಗೆ ಬಿಸಾಕಿದ್ರು, ಹಿಂಗೆಲ್ಲ ಇತ್ತಲ್ವಾ. ಆ ನಂಬರ್ ತಗೊಂಡು ಪೊಲೀಸರು ಇದೀಗ ಆ ನಂಬರ್ ತಗೊಂಡು ಆ ನಂಬರ್ ಮುಖಾಂತರ ಅವರನ್ನೆಲ್ಲ ಸಹಾಯ ಪಡಿಬೇಕಾಗತ್ತೆ. ನೀವೆಲ್ಲ ಹೋಗಿ ಮಾಡಿದರೆ ಕೊಡಲ್ಲ ಅವರು ಹಂಗೆ. ಸೊ ಅದಕ್ಕೆ ವಿಶೇಷವಾದಂತಹ ಅನುಮತಿ ಎಲ್ಲ ಬೇಕಾಗುತ್ತೆ, ತಗೊಂಡಿದ್ದಾರೆ ಅಂತ. ಈಗ ಬನ್ನಿ, ರೇಣುಕಾ ಸ್ವಾಮಿ ದಚ್ಚು ಅಥವಾ ದರ್ಶನ್ ಅಭಿಮಾನಿನ ಅವರ ತಂದೆಲೇ ಅಭಿಮಾನಿ ಅಲ್ಲಪ್ಪ ಅಂತ ನಾವು ಆರಂಭದಲ್ಲಿ ಹೇಳಿ, ಹೌದು ಅಭಿಮಾನಿ ಅಂತೇಳಿ. ರೇಣುಕಾ ಸ್ವಾಮಿ ದರ್ಶನ್ ಅಭಿಮಾನಿ ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿದೆ. ರೇಣುಕಾ ಸ್ವಾಮಿ ಮನೆಯಲ್ಲಿದ್ದ ಫೋಟೋಗಳನ್ನು ವಶಕ್ಕೆ ಪಡೆಯಲಾಗಿದೆ. ರೇಣುಕಾ ಸ್ವಾಮಿ ಪತ್ನಿ ಅವರ ಸಮ್ಮುಖದಲ್ಲೇ ಆ ಫೋಟೋವನ್ನು ವಶಕ್ಕೆ, ನೋಡಮ್ಮ ಈ ಫೋಟೋ ತಗೋತಾ ಇದ್ದೀವಿ ಅಂತೇಳಿ. ಆಮೇಲೆ ಆತ ಸೋಷಲ್ ಮೀಡಿಯಾದಲ್ಲಿ ಏನೆಲ್ಲ ಪೋಸ್ಟ್ ಮಾಡ್ತಾ ಇದ್ದ ಎಲ್ಲವನ್ನು ಸಂಗ್ರಹಿಸಿದ್ದಾರೆ. ಅಲ್ಲಿ ನೋಡುವಾಗ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಮಧ್ಯೆ ಪವಿತ್ರ ಗೌಡ ಬಂದಿದ್ದು ಇವನಿಗೆ ಬೇಸರ ಆಗಿದೆ. ಏನು ಅಣ್ಣನ ಲೈಫಲ್ಲಿ ಯಾಕೆ ಹಿಂಗೆ ಆಟ ಆಡ್ತಾ ಇದ್ದಾಳೆ ಅವಳು ಅಂತೇಳಿ. ಹೀಗಾಗಿ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶ ಕಳಿಸ್ತಾ ಇದ್ದನಂತೆ. ಅದು ಗೊತ್ತಾಗಬೇಕು ಇನ್ನು ಮುಂದೆ. ಇದೇ ಕಾರಣಗಳಿಂದ ಹಲವು ಸಾಕ್ಷ್ಯಗಳ ಸಂಗ್ರಹವಾಗಿದೆ. ಅಂದರೆ ಅಣ್ಣ ಅತ್ತಿಗೆ ನಡುವೆ ನೀನು ಬರಬೇಡ, ನೀನು ಯಾಕೆ ಬರ್ತೀಯಾ, ಏಯ್ ನೀನು ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಏನು ಸಂದೇಶಗಳನ್ನು ಕಳಿಸಿದ್ದ ಅಂತ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ. ನಮಸ್ಕಾರ, ನಾನು ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ರಿಪಬ್ಲಿಕ್ ಕನ್ನಡದ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.